ರೀ ರೀ ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಾ? ನಡೀರಿ ಒಳಕ್ಕೆ. ಊಟ ಮಾಡಿದ್ರಾ? ಇಲ್ಲ ಜಿಲೇಬಿ, ನನಗೆ ಯಾಕೋ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ. 2 ದಿವಸದಿಂದ ಅಮ್ಮಯ್ಯ ಬರೀ ಹಂಗೆ ಗಂಜಿನೇ ಕುಡಿತೈತೆ ಕಂಡುಬಿಟ್ಟು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಡಾಕ್ಟ್ರು ಬಂದು ನೋಡಿಕೊಂಡು ಇಂಜೆಕ್ಷನ್ ಮಾಡಿ ಮಾತ್ರೆ ಟಾನಿಕ್ ಎಲ್ಲ ಕೊಟ್ಟೋದ್ರು. ಆದರೂ ಒಂದಿಷ್ಟೂ ಏನೂ ಆಡ್ತಾನೆ ಇಲ್ಲ, ಅಥವಾ ಕಣ್ಣು ಬಿಟ್ಟು ನೋಡ್ತಾ ಇಲ್ಲ. ಏನಾಗುತ್ತೋ ಏನೋ ಅಂತ ಭಯವಾದಂಗೆ ಆಗ್ತೈತೆ ಜಿಲೇಬಿ. ನಮ್ಮ ಅಮ್ಮ ಹುಷಾರಾಗುತ್ತೋ ಇಲ್ವೋ? ಅಯ್ಯೋ ರೀ, ಏನ್ ಮಾಡಕ್ಕಾಗುತ್ತೆ ಹೇಳಿ? ದೇವ್ರ ಇಚ್ಛೆ ಇದ್ದಂಗೆ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹಿಂಗ್ ಧೈರ್ಯ ಗೆಟ್ರೆ ನಮ್ಗೆ ಯಾರು ಸಮಾಧಾನ ಮಾಡ್ತಾರೆ? ಏನು ಆಗಲ್ಲ, ಅತ್ತೆ ಹುಷಾರಾಗ್ತಾರೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಊಟ ಬಿಟ್ಟು ಆರೋಗ್ಯ ಕೆಡಿಸ್ಕೋಬೇಡ್ರಿ. ನಡೀರಿ, ಊಟ ಮಾಡ್ರಿ. ಇಲ್ಲ ಜಿಲೇಬಿ, ನನಗೆ ಊಟನೇ ಸೇರ್ತಾ ಇಲ್ಲ. ನಮ್ಮಮ್ಮ ಕಂಡುಬಿಟ್ಟು ಮಾತಾಡಬೇಕು ಅಷ್ಟೇ. ಅಲ್ಲಿವರೆಗೂ ನಂಗೆ ಊಟ ಮಾಡೋಕ್ಕೂ ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ. ಸೀತಾ ಅಂತೂ ಹೊತ್ತು ಸಾಕಾಗವಳೆ. ಅಲ್ಲೇ ಇದ್ದಾಳ, ಮಂಚದ ಹತ್ರನೇ ಇದ್ದಾಳೆ, ಅಮ್ಮನ ಪಕ್ಕದಲ್ಲೇ. ಹೌದು ರೀ, ಅತ್ತೆ ನೋಡಿದ್ರೆ ನನಗೂ ಬೇಜಾರಾಗ್ತಿದೆ. ಏನು ಮಾಡೋದು ಹೇಳಿ? ನಮ್ಮ ಕೈಯಾಗಿದ್ಯಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬೇಕು ಅಷ್ಟೇನೆ. ನಾನು ಈಗ ತಾನೇ ದುರ್ಗಮ್ಮನ ಗುಡಿಗೆ ಹೋಗಿ ಅರ್ಕೆ ಮಾಡ್ಕೊಂಬಂದೆ. ನಮ್ಮ ಅತ್ತೆ ಚೆನ್ನಾಗಾದ್ರೆ ಪ್ರಸಾದ ಹಾಕ್ಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಪ್ಪ ದೇವ್ರೇ ಅಂತನ. ಆ ದೇವ್ರ ಹೆಂಗೋ ಕಾಪಾಡ್ತಾನೆ ಬಿಡಿ. ನಮ್ಮ ಅತ್ತೆ ಮಾಡಿರೋ ದಾನ ಧರ್ಮಕ್ಕೆ ಒಳ್ಳೆ ಕೆಲಸದಿಂದನ ಕಾಪಾಡ್ತೈತೆ. ದೇವ್ರು ಕಾಪಾಡ್ತಾರೆ ಬಿಡ್ರಿ. ನೀವೇನು ಚಿಂತೆ ಮಾಡಬೇಡಿ, ಅತ್ತೆ ಹುಷಾರಾಗ್ತಾರೆ. ಏನೋಪ್ಪ, ನನಗಂತೂ ಆ ನಂಬಿಕೆ ಇಲ್ಲ ಜಿಲೇಬಿ. ಹುಷಾರಾಗಂಗಿದ್ರೆ ಇಷ್ಟೊತ್ತಿಗೆ ಹುಷಾರಾಗಬೇಕಾಗಿತ್ತು. ಡಾಕ್ಟ್ರಿಗೆ ತೋರಿಸಿದ್ದು ಆಯಿತು, ಎಲ್ಲ ಆಯಿತು. ಈಗ ಏನು ಕೆಲಸ ಮಾಡ್ತಾ ಇಲ್ಲ. ಅಯ್ಯೋರಿ, ಈ ಥರ ನಂಬಿಕೆ ಕಳ್ಕೊಬಾರ್ದು. ದೇವ್ರ ಮೇಲೆ ನಂಬಿಕೆ ಇಡಿ. ಯಾರ ಮೇಲೆ ನಂಬಿಕೆ ಇಡ್ದಿದೆ ಅಷ್ಟೇ ಹೊತ್ತು ದೇವ್ರ ಮೇಲಾದ್ರೂ ನಂಬಿಕೆ ಇರಬೇಕು. ಸುಮ್ಮನೆ ಇರಿ. ನಾವೇನು ಯಾರಿಗೂ ಅನ್ಯಾಯ ಮಾಡಿಲ್ಲ. ದೇವರು ನಮ್ಮ ಅತ್ತೆನ ಉಳಿಸ್ಕೊಟ್ಟೆ ಕೊಡ್ತಾನೆ. ಅವ್ರಿಗೇನು ತೊಂದರೆ ಆಗಲ್ಲ. ನಡೀರಿ ಹೋಗೋಣ. ನೀನು ಹೇಳಿದ್ 100% ಸತ್ಯವಾದ ಮಾತು ನೋಡಿ ಜಿಲೇಬಿ. ಯಾರನ್ನೂ ನಂಬಿದ್ರು ದೇವ್ರು ನಂಬೇಕಪ್ಪ ಶಿವ. ಏನು ಆಗಲ್ಲ, ಸುಮ್ಮನಿರು. ನಿಮ್ಮ ಅಮ್ಮಗೆ ಚೆನ್ನಾಗಾಗ್ತಾಳೆ. ನಾನು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರ್ಯಾರೋ ಹೇಳ್ತಿದ್ರು ಸೆನಕಿಲ್ಲ ಅಂತ 2 ದಿವಸದಿಂದನ. ನೋಡ್ಕೊಂಡು ಹೋಗೋಣ ಅಂದ್ಕೊಂತಿದ್ದೆ. ಏನು ಮಾಡೋದು, ನಮ್ಮ 2 ಹುಡುಗರಲ್ಲ, ಬರೋಕ್ಕೆ ಬಿಡುವಾಗಿರ್ಲಿಲ್ಲ. ಇವತ್ತು 2 ಮನಸ್ಸಿದ್ದೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಪ್ಪ. ಹೌದಾ? ನೋಡಕ್ಕ, ಇವ್ರು ಊಟನೇ ಮಾಡ್ತಾ ಇಲ್ಲ ಸರಿಯಾಗಿ. ಊಟ ಮಾಡ್ರಿ ಅಂದ್ರೆ ನನ್ಗೆ ಹಸ್ವಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಊಟ ಬಿಟ್ಟು ಕುತ್ಕೊಂಡ್ರೆ ಇವ್ರಿಗೇನಾದ್ರೂ ಆದ್ರೆ ನಮ್ಗತಿ ಏನು ಹೇಳಕ್ಕ? ಹೌದೌದು ಶಿವ, ಹಿಂಗೆಲ್ಲ ನಾ ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಬಿಡಬಾರ್ದು. ನೀನ್ ಚೆನ್ನಾಗಿದ್ರೆ ತಾನೆ ನಿಮ್ಮ ಅಮ್ಮನ ನೀನು ಚೆನ್ನಾಗಿ ನೋಡ್ಕೊಂಬಕ್ಕಾಗೋದು. ನೀನೇ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಏನ್ ನೋಡ್ಕೊಂತೀಯ? ನಿನ್ ತಂಗಿ ಏನ್ ನೋಡ್ಕೊಂತೀಯ? ನಿನ್ ಮಗುನ ನಿನ್ ಹೆಂಡ್ತಿನ ಯಾರು ನೋಡ್ಕೊಂತಾರೆ ಹೇಳು? ಹಂಗೆಲ್ಲನ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಗಂಡ್ಸಾದನು ಧೈರ್ಯವಾಗಿರ್ಬೇಕು. ಏನ್ ಬಂದ್ರು ಎದುರಿಸ್ತೀನಿ ಅನ್ನೋಷ್ಟು ಧೈರ್ಯ ಇರ್ಬೇಕು. ಅವಾಗ್ಲೇನೆ ಏನೇ ಬಂದ್ರು ಎದುರಿಸಿ ನಿಂತ್ಕೊಂಬಕ್ ಆಗದ ಜೀವನದಾಗೆ. ಇಲ್ದಿದ್ರೆ ಹಿಂಗ್ ಮಕ ಸಪ್ಪು ಮಾಡ್ಕೊಂಡ್ರೆ ಅಷ್ಟೇ ಕತೆ ಗೋವಿಂದ. ಧೈರ್ಯವಾಗಿರ್ಬೇಕಪ್ಪ. ಏನಾನ ಬರ್ಲಿ ಏನಾನ ಹೋಗ್ಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಬೇಜಾರಾಗುತ್ತೆ ಎಂತಾರ್ಗಾದ್ರೂ. ಹಿಂಗ್ ತಾಯಿ ಹುಷಾರಿಲ್ಲ ಅಂತಂದಾಗ ಹುಷಾರಾಗೋವರ್ಗು ಬೇಜಾರಾಗುತ್ತೆ. ಹಂಗಂತ ಹೇಳಿ ಊಟ ತಿಂಡಿ ಬಿಡಬಾರ್ದು. ಟೈಮಿಗೆ ಒತ್ತಿಗೆ ಸರಿಯಾಗಿ ಊಟ ಮಾಡ್ಕೋಬೇಕು. ನಡಿ ಊಟ ಮಾಡಿವಂತಿ. ನಡಿ, ನಾನು ನಿಮ್ಮ ಅಮ್ಮನ ನೋಡ್ಬೇಕು. ನೋಡ್ಕೊಂಡು ಹೋಗ್ತೀನಿ. ಮಾತಾಡ್ಸ್ಕೊಂಡದಲ್ಲಿ ಮಾತಾಡ್ತಾಳೇನೋ, ನಾನೇನೋ ಮಾತಾಡ್ಸಿರಿ. ಸರಿ ಬಾರಕ್ಕ, ಬಾ. ಸೀತಾ ಅತ್ತೆಗೆ ಗಂಜಿ ಕುಡಿದ್ರಾ? ಕುಡಿದ್ರು, ಒಂದ್ ಸ್ವಲ್ಪ ಕುಡಿದ್ರು. ಹಂಗೆ ಮಾತ್ರೆಯನ್ನು ನುಂಗಿಸ್ದೆ. ಹಂಗೆ ಮನಿ ಕಂಡ್ರು. ಏನು ಮಾತಾಡ್ಲಿಲ್ಲ, ಏನೂ ಇಲ್ಲ. ಸೀತಾ ಏನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ನಿಮ್ಮ ಅಮ್ಮಯ್ಯ ಆದಷ್ಟು ಬೇಗ ಹುಷಾರಾಗ್ತಾಳೆ. ಏನ್ ಚಿಂತೆ ಮಾಡ್ಬೇಡ, ಸುಮ್ಮನಿರು. ಹೋಗು, ಊಟ ಮಾಡಕ್ ಹೋಗಿ ನಿಮ್ಮ ಅಣ್ಣನ ಜೊತೆ ನೀನು. ಏನೋ ಚಿಕ್ಕಮ್ಮ, ನಮ್ಮಮ್ಮ ಮಾತೇ ಆಡ್ತಾ ಇಲ್ಲ ಬಂದಾಗಿಂದನ. ಒಂದ್ ದಿವಸ 1-2 ಮಾತಾಡಿದ್ರು ಅಷ್ಟೇನೆ. ಆಮೇಲೆ ನಿನ್ನೆ ಇವತ್ತು ಮಾತಾಡೇ ಇಲ್ಲ. ಅದಕ್ಕೆ ನನಗೆ ಭಯವಾಗ್ತೈತೆ, ಏನಾಗುತ್ತೋ ಏನೋ ಅಂತನ. ಏನೂ ಆಗಲ್ಲ, ಹುಷಾರಾಗ್ತಾಳೆ. ನಡಿ, ನಾನು ನೋಡ್ತೀನಿ ಅದೇಲಿ. ಸೀತಾ, ನೀನು ಅತ್ತೆ ಹತ್ರ ಇರು. ನಾನು ನಿಮ್ಮ ಅಣ್ಣಗೆ ಊಟಕ್ಕೆ ಕೊಟ್ಟು ಬರ್ತೀನಿ. ಸರಿ ಆಯ್ತು ಅದಕ್ಕೆ. ಊಟಕ್ಕೆ ಬರ್ತೀನಿ, ಕೂತ್ಕೊಳ್ರಿ ಇಲ್ಲೇ. ಯಾಕ ಸಿದ್ದಕ್ಕಯ್ಯ ಎದ್ದಳು. ನೋಡ್ ಚಿಕ್ಕಮ್ಮ, ಅಮ್ಮ ಮಾತೇ ಆಡ್ತಾ ಇಲ್ಲ. ಮಾತಾಡಲೇನೆ. ನೆನ್ನೆ ಬೆಳಗ್ಗೆ ಅಷ್ಟೇನೆ ಏನೋ ಒಂದೇನು ಮಾತಾಡ್ತು ಅಷ್ಟೇನೆ. ಆಮೇಲೆ ಮಾತೇ ಆಡಿಲ್ಲ. ಹೌದೇನೆ? ಆಸ್ಪತ್ರೆಗೆ ನಾನು ತೋರಿಸಿದ್ರೆ? ನಮ್ಮ ಅಣ್ಣ ಕರ್ಕೊಂಬಂದಿದ್ದ ಡಾಕ್ಟ್ರನ್ನ. ಇಲ್ಲೇ ಬಂದು ನೋಡಿ ಇಂಜೆಕ್ಷನ್ ಮಾಡಿ ಮಾತ್ರೆ ಕೊಟ್ಟು ಹೋದ್ರು. ಹುಷಾರಾಗ್ತಾರೆ ಅಂತ ಹೇಳಿದ್ರು. ಆದ್ರೆ ಯಾಕೋ ಇನ್ನು ಏನೋ ಸರಿಯಾಗಿ ಮಾತು ಆಡ್ತಾ ಇಲ್ಲ. ಕಣ್ಣು ಬಿಟ್ಟು ಸರಿಯಾಗಿ ನೋಡ್ತಾನೆ ಇಲ್ಲ ಮಕ್ಕನ. ಅಮ್ಮ ಎದ್ದಳಮ್ಮ. ಸಿದ್ದಕ್ಕಯ್ಯ, ಯಾಕ ಅಮ್ಮ ಮಾತಾಡಮ್ಮ. ಅಮ್ಮ ನಾನಮ್ಮ ಸೀತಾ ನೋಡಮ್ಮ.
ಸೀತಾ ಸೀತಾ ಹ್ಞೂ ಕಣೆ ನಿನ್ನ ಮಗಳೇ ಸಿದ್ದಕ್ಕಯ್ಯ ನೋಡು ಸರಿ ಕಣ್ಬಿಟ್ಟು ನೋಡು ಹಾ ಏನೂ ಆಗಿಲ್ಲ ನಿನಗೆ ಚೆನ್ನಾಗಾಗ್ತೀಯ ಸೀತಮ್ಮ ಸೀತಮ್ಮ ಚೆನ್ನಾಗಿದೆಯೇನಮ್ಮ ಎಲ್ಲಿ ನಿಮ್ಮ ಅಣ್ಣಯ್ಯ ಆಗಳೇ ಚೆನ್ನಾಗಾದ್ಲು ಕಣೆ ನೋಡಿ ನೋಡ್ತಾ ಇದ್ದಾಳೆ ನಿಮ್ಮ ಅಮ್ಮ ಚೆನ್ನಾಗಿ ಮಾತು ಮಾಡ್ತಾ ಇದ್ದಾಳೆ ಮತ್ತೆ ಯಾಕೆ ಹೇಳ್ತೀಯ ಶಿವ ಜಿಲೇಬಿ ಬರ್ರೋ ಮಾತಾಡ್ಸ್ ಬರ್ರೋ ನಿಮ್ಮ ಅಮ್ಮ ಚೆನ್ನಾಗಾದ್ಲು ಹಾ ಯಾಕ ಯಾಕ ಇಲ್ಲಿ ನೋಡಿಲಿ ನಾನು ಬಂದಿದ್ದೀನಿ ಶಾಂತಮ್ಮ 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 ಯಾವಾಗ ಬಂದೆ ಅಂತೂ ಇಂತೂ ಮಾತಾಡ್ದಿಯಲ್ಲ ಸದ್ಯ ಹಾ ಸೀತಾ ನಿಮ್ಮ ಅಮ್ಮಗೆ ಏನು ಆಗಲ್ಲ ಚೆನ್ನಾಗಾಗ್ತಾಳೆ ಬಿಡು ಹಾ ಇನ್ನೇನು ಎದಕೊಳ್ಳೋಂಥದ್ದು ಏನೂ ಇಲ್ಲ ಚೆನ್ನಾಗಾಗ್ತಾಳೆ ನೀವು ಕಣ್ಣೀರು ಹಾಕ್ಬೇಡ್ರಿ ಹಾ ನೋಡಮ್ಮ ಸಿದ್ದಮ್ಮ ನೀನು ಎಲ್ಲಿ ಏನಾಗ್ಬಿಡುತ್ತೋ ನಿನಗೆ ಅಂತನ ನಿನ್ನ ಮಕ್ಕಳು ಇಬ್ರು ಅಣ್ಣ ಏನು ತಂಗಿನೂ ಊಟ ಮಾಡ್ದಂಗೆ ಹೆಂಗಿದಾರೆ ನೋಡು ಹಾ ನಿನ್ ಸೊಸೆನೂ ಅಷ್ಟೇನೆ ಅಮ್ಮ ಅಮ್ಮ ಚೆನ್ನಾಗದ ಅಮ್ಮ ನೋಡಮ್ಮ ಇಲ್ಲಿ ಸೀತಮ್ಮ ಸೀತಮ್ಮ ಯಾಕೆ ಹೆದರ್ಕೊಂತೀರಾ ನಾನು ಚೆನ್ನಾಗೇ ಇದ್ದೀನಿ ನನಗೆ ಏನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಣ್ಣ ಅತ್ತಿಗೆ ಅಮ್ಮ ಹುಷಾರಾಗ್ಬಿಟ್ರು ಮಾತಾಡ್ತಾ ಇದಾರೆ ಬರೀ ಜಲ್ದಿ ಜಲ್ದಿ ಬರ್ರಿ ಕಣ್ಬಿಟ್ಟು ನೋಡ್ತಾ ಇದಾರೆ ಮಾತಾಡ್ತಾ ಇದಾರೆ ಸೀತಾ ಸೀತಾ ಏನ್ ಹೇಳಿದೆ ಹುಷಾರಾಯ್ತಾ ಅತ್ತೆ ಹೂ ಕಣೆ ಜಿಲೇಬಿ ನಿಮ್ಮ ಅತ್ತೆ ಹುಷಾರಾದ್ಲು ನೋಡು ಕಣ್ಬಿಟ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ಮಗಳನ್ನ ಬಾ ಮಾತಾಡ್ಸ್ಬ ನೀನು ಅತ್ತೆ 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 ಹುಷಾರಾಗ್ಬಿಟ್ರ ಅತ್ತೆ ಮಾತಾಡಿ ಅತ್ತೆ ಹೂ ಕಣೆ ಜಿಲೇಬಿ ಹುಷಾರಾಗಿದ್ದೀನಿ ನೀವೇನು ಚಿಂತೆ ಮಾಡಬೇಡ್ರಿ ಎಲ್ಲಿ ನನ್ನ ಮೊಮ್ಮಗ ಅಯ್ಯೋ ಅವನು ಹುಡುಗ ಜೊತೆಗೆ ಆಟ ಆಡ್ತಾ ಇದ್ದಾನೆ ಅತ್ತೆ ಇಲ್ಲಿದ್ರೆ ಅವನು ಸುಮ್ಮನಿರೋದಿಲ್ಲ ಅಂತೇಳಿ ಅಲ್ಲಿ ಹುಡುಗರ ಜೊತೆಗೆ ಆಟ ಆಡ್ಲಿ ಅಂತೇಳಿ ದೇವಸ್ಥಾನದ ಹತ್ರ ಬಿಟ್ಟು ಬಂದೆ ಈಗಿನ ನಾನು ದುರ್ಗಮ್ಮ ಗುಡಿಗೆ ಹೋಗಿ ಯಾಕೆ ಮಾಡ್ಕೊಂಬಂದೆ ಅತ್ತೆ ಚೆನ್ನಾಗಾದ್ರೆ ಪ್ರಸಾದ ಮಾಡಿಸಿ 4 ಜನಕ್ಕೆ ಪ್ರಸಾದ ಹಂಚಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೆಂಗೋ ಸದ್ಯ ಆ ದೇವರು ಕಣ್ಬಿಟ್ಬಿಟ್ಲು ಹುಷಾರಾಗ್ಬಿಟ್ರಿ ಅತ್ತೆ ನೀವು ಹ್ಞೂನಮ್ಮ ಹುಷಾರಾದೆ ಅಯ್ಯೋ ಅಮ್ಮ ನಿನ್ನೆಯಿಂದ ನೀನ್ ಮಾತೇ ಆಡ್ತಾ ಇರ್ಲಿಲ್ಲ ಕಣ್ಣು ಸರಿಯಾಗಿ ಬಿಟ್ಟು ನೋಡ್ತಾ ಇರ್ಲಿಲ್ಲ ಗಂಜಿ ಕುಡಿಸಿರೋ ಒಂದ್ ಸ್ವಲ್ಪ ಕುಡಿತಿದ್ದೆ ಹಂಗೆ ಮನೆ ಕಂತಿದ್ದೆ ನನಗಂತೂ ಭಯವಾದಂಗಾಗಿತ್ತು ಏನಾಗುತ್ತೋ ಏನೋ ಅಂತನ ಸದ್ಯ ನೀನ್ ಇವಾಗ ಕಣ್ಬಿಟ್ಟು ಮಾತಾಡ್ತಿರೋದ್ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ ಹುಷಾರಾಗ್ತೀಯ ಬಿಡು ಇನ್ಮೇಲೆ ನಿನ್ಗೆ ಏನು ಆಗಲ್ಲ ಕಣಮ್ಮ ಅಮ್ಮ ಅಮ್ಮ ಅಣ್ಣ ಊಟನೇ ಮಾಡಲಿಲ್ಲ ಬೆಳಗ್ಗೆಯಿಂದ ಈಗ ಬಲವಂತಕ್ಕೆ ಊಟ ಮಾಡಕ್ ಕುತ್ಕೊಂಡಿದ್ದಾನೆ ಅಣ್ಣ ಅಣ್ಣ ಬಾರೋ ಬಂದೆ ಬಂದೆ ಸೀತಾ ಬಂದೆ ಅಮ್ಮ ಅಮ್ಮ ಹುಷಾರದೇನಮ್ಮ ಚೆನ್ನಾಗದೇನಮ್ಮ ಶಿವ ಚೆನ್ನಾಗಿದ್ದೀನಿ ಕಣೋ ನೀನು ಯಾಕೋ ನನ್ನ ಬಗ್ಗೆ ಚಿಂತೆ ಮಾಡ್ಕೊಂಡು ಉಣ್ದಂಗೆ ತಿಂದಂಗಿದೀಯಾ ಉಣ್ಕೊಂಡು ಚೆನ್ನಾಗಿರ್ಬೇಕಣಪ್ಪ ನನಗೇನು ಆಗಿಲ್ಲ ನಾನು ಚೆನ್ನಾಗಿ ಹಾಕ್ತೀನಿ ಸರಿ ಅಮ್ಮ ಆಯಿತು ಈಗ ಮಾತಾಡ್ದಿಯಲ್ಲ ಈಗ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು ಸದ್ಯ ಹುಷಾರಾದಿಯಲ್ಲ ದೇವ್ರ ದೊಡ್ಡವನು ರೀ ಹೋಗಿ ನಮ್ಮ ಪಾಪನ್ ಕರ್ಕೊಬರಗ್ರಿ ಅವನು ಅಜ್ಜಿನ ಮಾತಾಡ್ಸ್ಲಿ ಹೋಗ್ರಿ ಜಲ್ದಿ ಕರ್ಕೊಬರಗ್ರಿ ಅಲ್ಲೆಲ್ಲ ಆಟ ಆಡ್ತಾ ಇರ್ಬೇಕು ದೇವಸ್ಥಾನದ ಹತ್ರ ಸರಿ ಆಯಿತು ಜಿಲೇಬಿ ಈಗಲೇ ಹೋಗಿ ಕರ್ಕೊಬತ್ತೀನಿ ಏನಾದ್ರೂ ಊಟ ಮಾಡಿಸು ಅನ್ನನೋ ಏನಾದರೂ ಇಟ್ಕೊಂಬಂದು ಅಯ್ಯೋ ಅನ್ನಗಿನ್ನ ಏನು ಬೇಡ ಇನ್ನೊಂದು 2 ದಿವಸ ಗಂಜಿ ಕುಡಿಲಿ ಬಿಡು ಇಡ್ಲಿನೋ ಯಾತನ ತರಿಸ್ಕೊಡ್ರಿ ಹೋಟ್ಲಾಗೆ ಎದತ್ನಾಗ ಇಲ್ದಿದ್ರೆ ಅನ್ನ ಉಂಡ್ರು ಏನೂ ಆಗಲ್ಲ ಒಂದು ಸ್ವಲ್ಪ ಮೆತ್ತು ಮಾಡಿ ಇಕ್ರಿ ಸರಿ ಆಯ್ತಕ್ಕ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ